2026 ಒಳಗ BCA ಒಂದು ಒಳ್ಳೆ ಡಿಗ್ರಿ ಹೌದಾ ಅಂತ ನೀವು ಕೇಳಿದ್ರ ಅದಕ್ಕ ಉತ್ತರ ಆ ಡಿಗ್ರಿ ಮೇಲಲ್ಲ, ಬದಲಾಗಿ ಮುಂದಿನ 3 ವರ್ಷಗಳನ್ನ ನೀವು ಹೆಂಗ್ ಕಳೀತೀರಿ ಅನ್ನೋದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಇಂಡಸ್ಟ್ರಿನ ಎಷ್ಟು ವೇಗವಾಗಿ ಬದಲಾಯಿಸದ ಅಂತಂದ್ರ ಈಗ ಈ ಇಂಡಸ್ಟ್ರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತದನೋ ಅದನ್ನ ತಲುಪಲಿಕ್ಕೆ ಇನ್ನೂ ಬಹಳ ಕಾಲೇಜ್ಗಳು ಒದ್ದಾಡ್ಲಿಕತ್ತಾವ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಭಾರತದೊಳಗಿರೋ BCA ಸಿಲೆಬಸ್ ಹೆಚ್ಚು ಕಡಿಮೆ ಒಂದ ತರ ಎಲ್ಲಾ ಕಾಲೇಜ್ ಒಳಗೂ ಇರ್ತಾವ ಅನ್ಕೊಳ್ತಾರ. ಆದ್ರ ಪ್ರತಿ ಯೂನಿವರ್ಸಿಟಿ ತನ್ನದ ಆದ ಸಿಲೆಬಸ್ ಡಿಸೈನ್ ಮಾಡ್ತದ. ಹಿಂಗಾಗಿ ವಿದ್ಯಾರ್ಥಿಗಳು ನಿಜವಾಗಿಯೂ ಕಲಿಯುವ ವಿಷಯಗಳ ಒಳಗ ಭಾರಿ ವ್ಯತ್ಯಾಸ ಇರ್ತದ. ಕೆಲವು ಕಾಲೇಜ್ಗಳು ನಿಜವಾಗ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿಯನ್ನ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಸ್ ಮೂಲಕ ಕಲಿಸ್ತಾರ. ಆದ್ರೆ ಇನ್ನು ಕೆಲವು ಕಾಲೇಜ್ಗಳು ಸಿಲೆಬಸ್ ಒಳಗ ಯಾವ್ದೋ ದೊಡ್ಡ ಬದಲಾವಣೆ ಮಾಡದನ ಬರೀ ಕೋರ್ಸ್ ಹೆಸರನ್ನಷ್ಟ ಬದಲಾಯಿಸ್ಬಿಡ್ತಾರ. ಅದಕ್ಕ ಕಾಲೇಜ್ ಫೀಸ್ ಅಥವಾ ಪ್ಲೇಸ್ಮೆಂಟ್ ಬ್ಯಾನರ್ ಗಳನ್ನ ಕಂಪೇರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಸೆಮಿಸ್ಟರ್ ವೈಸ್ ಸಿಲೆಬಸ್ ಅನ್ನ ಕಂಪೇರ್ ಮಾಡ್ರಿ. ಯಾಕಂದ್ರ ಅದು ಕಾಲೇಜ್ ಬ್ರೋಷರ್ ಗಿಂತ ಹೆಚ್ಚಾಗಿ ನಿಮ್ಮ ಫ್ಯೂಚರ್ ಬಗ್ಗೆ ಜಾಸ್ತಿ ವಿಷಯ ಹೇಳ್ತದ. ಇವತ್ತಿನ ವಿಡಿಯೋದಾಗ ನಾವು BCA ಮತ್ತು ಅದರ ಭವಿಷ್ಯದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಇದ್ರೊಳಗ ನಿಮ್ಗೆ ಹೊಸ ಮಾಹಿತಿ ಸಿಗೋದ್ರಿಂದ ಈ ವಿಡಿಯೋನ ಕೊನೆವರೆಗೂ ವೀಕ್ಷಿಸ್ರಿ. ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ಕೊಟ್ಟಿದ್ರ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. BCA ಅಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸಾಮಾನ್ಯವಾಗಿ 3 ವರ್ಷದ ಅಂಡರ್ ಗ್ರಾಜುಯೇಟ್ ಡಿಗ್ರಿ. ಇದು ಇಂಜಿನಿಯರಿಂಗ್ ರೂಟ್ಗೆ ಹೋಗೋದನ್ನ ಸಾಫ್ಟ್ವೇರ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಕ್ಷೇತ್ರದೊಳಗ ಕರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ತದ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಡಿ ಒಳಗ ಕೆಲವು ಯೂನಿವರ್ಸಿಟಿಗಳು 4 ವರ್ಷದ ಆನರ್ಸ್ ಆಪ್ಷನ್ ಅನ್ನು ತಂದಾವ. ಆದ್ರೆ ಇವತ್ತಿಗೂ ಸಾಂಪ್ರದಾಯಿಕ 3 ವರ್ಷದ ಪ್ರೋಗ್ರಾಮ್ ಕಾಮನ್ ಆಗಿದೆ. ಬರೀ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ BCA ಮಾಡಬಹುದು ಅನ್ನೋದು ಒಂದು ತಪ್ಪು ಕಲ್ಪನೆ. ಯಾಕಂದ್ರೆ ಇವತ್ತು ತುಂಬಾ ಯೂನಿವರ್ಸಿಟಿಗಳು ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಗೂ ಅಡ್ಮಿಷನ್ ಕೊಡ್ತಾವ. ಆದ್ರೆ ಅದಕ್ಕೆ ಎಲಿಜಿಬಿಲಿಟಿ ರೂಲ್ಸ್ ಬೇರೆ ಬೇರೆ ಇರ್ತಾವ. ಇವತ್ತು ಬಹುತೇಕ ಎಲ್ಲಾ ಕಾಲೇಜ್ಗಳು BCA ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಅಂತ ಅಡ್ವರ್ಟೈಸ್ ಮಾಡ್ತಾವ. ಆದ್ರೆ ವಿದ್ಯಾರ್ಥಿಗಳು ಅಲ್ಲಿನ ಅಸ್ಲಿ ಸಬ್ಜೆಕ್ಟ್ ಗಳನ್ನ ಕಂಪೇರ್ ಮಾಡಬೇಕು. ಯಾಕಂದ್ರೆ ಕೆಲವು ಕಾಲೇಜ್ಗಳೊಳಗ ಸ್ಪೆಷಲೈಸ್ಡ್ BCA ಮತ್ತು ರೆಗ್ಯುಲರ್ BCA ನಡುವಿನ ವ್ಯತ್ಯಾಸ ಸರ್ಪ್ರೈಸಿಂಗ್ಲಿ ಬಹಳ ಕಡಿಮೆ ಇರ್ತದ. ಇವತ್ತು BCA ಡಿಗ್ರಿ ಬಗ್ಗೆ ಜನ ಪ್ರಶ್ನೆ ಮಾಡ್ತಿರೋದಕ್ಕ ಅಸ್ಲಿ ಕಾರಣ ಡಿಗ್ರಿ ವೀಕ್ ಅದ ಅಂತಲ್ಲ, ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಸ್ಟ್ರಾಂಗ್ ಅದ ಅಂತ. ChatGPT, GitHub Copilot, Gemini ಮತ್ತು ಕರ್ಸರ್ ತರದ ಟೂಲ್ಸ್ ಈಗ ಕೆಲವು ಸೆಕೆಂಡ್ ಒಳಗ ಕೋಡ್ ಜನರೇಟ್ ಮಾಡ್ತಾವ. ಇದನ್ನು ನೋಡಿ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳೊಳಗ ಪ್ರೋಗ್ರಾಮ್ಗಳ ಅಗತ್ಯ ಇರುವುದಿಲ್ಲ ಅಂತ ಅನುಮಾನ ಬರ್ತಿರ್ತದ. ಆದ್ರೆ ಅಸ್ಲಿ ವಿಷಯ ಏನಂದ್ರ ಕಂಪನಿಗಳು ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಗಳ ಡಿಮಾಂಡ್ ಅನ್ನ ಕಡಿಮೆ ಮಾಡ್ತಾ ಇಲ್ಲ, ಬದಲಾಗಿ ಅವರಿಂದ ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ವಿಷಯಗಳನ್ನ ಚೇಂಜ್ ಮಾಡ್ತಾ ಇದಾವ. ಮುಂಚೆ ಕಂಪನಿಗಳು ಹೆಚ್ಚಾಗಿ ಕೋಡ್ ಬರೆಯೋ ಜನರನ್ನ ಹುಡುಕ್ತಾ ಇದ್ವು. ಆದ್ರೆ ಇವತ್ತ ಪ್ರಾಬ್ಲಮ್ ಸಾಲ್ವ್ ಮಾಡೋರು, AI ಜನರೇಟ್ ಮಾಡಿದ ಕೋಡ್ ಅನ್ನ ರಿವ್ಯೂ ಮಾಡೋರು, ಸಾಫ್ಟ್ವೇರ್ ಡಿಸೈನ್ ಮಾಡೋರು, ಸೆಕ್ಯೂರಿಟಿ ಇಂಪ್ರೂವ್ ಮಾಡೋರು ಮತ್ತು ಕಂಪ್ಲೀಟ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋ ಜನರನ್ನ ಹುಡುಕ್ತಾ ಇದ್ದಾರೆ. ಟೆಕ್ನಾಲಜಿಯನ್ನ ಆಳವಾಗಿ ಅರ್ಥ ಮಾಡ್ಕೊಂಡಿರೋ ಜನರನ್ನ ರಿಪ್ಲೇಸ್ ಮಾಡೋಕ್ಕಿಂತ ಮುಂಚೆ AI ದಿನಾಲೂ ಮಾಡೋ ರಿಪಿಟೇಟಿವ್ ಕೋಡಿಂಗ್ ಕೆಲಸಗಳನ್ನ ಬಹಳ ಫಾಸ್ಟ್ ಆಗಿ ರಿಪ್ಲೇಸ್ ಮಾಡ್ತಾ ಅದ. AI ನೋಡಿ ಬರೀ ಭಯ ಪಡೋ ವಿದ್ಯಾರ್ಥಿಗಳಿಗಿಂತ AI ಜೊತೆಗೆ ಕೆಲಸ ಮಾಡೋದನ್ನ ಕಲಿಯೋ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಒಂದು BCA ಅಡ್ವಾಂಟೇಜ್ ಆಗ್ಯದ. ಸಾಫ್ಟ್ವೇರ್ ಕಂಪನಿಗಳು ವಿದ್ಯಾರ್ಥಿಗಳು ಏನನ್ನ ಬಾಯ್ಪಾಟ್ ಮಾಡ್ತಾರ ಅನ್ನೋಕ್ಕಿಂತ ಅವರು ಸ್ವಂತವಾಗಿ ಏನನ್ನ ಬಿಲ್ಡ್ ಮಾಡಬಲ್ರು ಅನ್ನೋದನ್ನ ನೋಡಿ ಕೆಲ್ಸಕ್ಕೆ ತಗೊಳ್ತಾವ. BCA ವಿದ್ಯಾರ್ಥಿಗಳು ತಮ್ಮ ಕರಿಯರ್ ಒಳಗ ಮಾಡೋ ತಪ್ಪ ಏನಂದ್ರ ಬರೀ ಯೂನಿವರ್ಸಿಟಿ ಸಿಲೆಬಸ್ ಓದಿದ್ರೆ ಸಾಫ್ಟ್ವೇರ್ ಕರಿಯರ್ ಬಿಲ್ಡ್ ಮಾಡಬಹುದು ಅಂತ ಅನ್ನೋದನ್ನ ನಂಬೋದು. ಟೆಕ್ನಾಲಜಿ ಪ್ರತಿ ತಿಂಗಳು ಬದಲಾಗ್ತದ, ಆದ್ರ ಅದ ಯೂನಿವರ್ಸಿಟಿಗಳ ಸಿಲೆಬಸ್ ಬದಲಾಗ್ಲಿಕ್ಕೆ ವರ್ಷಗಳನ್ನ ಬೇಕಾಗ್ತದ. ಆ ಒಂದು ಗ್ಯಾಪ್ ಏನದ ಅಲ್ಲೇ ನಿಮ್ಮ ಸ್ವಯಂ ಕಲಿಕೆ, ಸೆಲ್ಫ್ ಲರ್ನಿಂಗ್ ಅತಿ ದೊಡ್ಡ ಅಡ್ವಾಂಟೇಜ್ ಆಗಬಹುದು. ಈ ಎಲ್ಲಾ ಟೆಕ್ನಿಕಲ್ ಸ್ಕಿಲ್ಸ್ ಗಳನ್ನ ಕಲ್ಸ್ಕೊಂಡ್ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೇಳೋ ಮುಂದಿನ ಪ್ರಶ್ನೆ ಏನು ಅಂದ್ರ, ನಾ BCA ಆದ್ಮೇಲೆ ಏನ್ ಮಾಡ್ಬೇಕು? ನಿಮ್ಮ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಸ್ಟ್ರಾಂಗ್ ಆಗಿದ್ದು, ನಿಮ್ಮ ಪ್ರೊಜೆಕ್ಟ್ಸ್ ಚೆನ್ನಾಗಿದ್ದು ಮತ್ತೆ ನೀವು ಇಂಟರ್ನ್ಶಿಪ್ಸ್ ಮುಗಿಸಿದ್ರ BCA ಆದ ಇಮಿಡಿಯೇಟ್ಲಿ ನೀವು ಡೈರೆಕ್ಟ್ ಆಗಿ ಸಾಫ್ಟ್ವೇರ್ ಕರಿಯರ್ ಅನ್ನ ಶುರು ಮಾಡ್ಕೋಬಹುದು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದ ದಾರಿಯನ್ನ ಆರಿಸ್ಕೊಳ್ತಾರ. ಯಾಕಂದ್ರೆ ಇದರಿಂದ ಅವರಿಗೆ ಲಘುನ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಸಿಗ್ತದ ಮತ್ತೆ ದುಡ್ಕೋತನ ಕಲಿಯೋದನ್ನ ಮುಂದುವರಿಸಬಹುದು. ಎರಡನೇ ಆಪ್ಷನ್ MCA. ಏನ ರೂಮರ್ಸ್ ಇದ್ರೂ BCA ಪದವೀಧರರಿಗೆ MCA ಇವತ್ತಿಗೂ ವ್ಯಾಲ್ಯೂಯಬಲ್ ಚಾಯ್ಸ್. ಒಂದು ಒಳ್ಳೆ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ನಿಂದ MCA ಮಾಡೋದ್ರಿಂದ ನಿಮ್ಮ ಟೆಕ್ನಿಕಲ್ ಫೌಂಡೇಶನ್ ಸ್ಟ್ರಾಂಗ್ ಆಗ್ತದ ಮತ್ತು ಒಳ್ಳೆ ಅವಕಾಶಗಳು ಸಿಗ್ತಾವ. ಮುಖ್ಯವಾಗಿ ನಿಮಗೆ BCA ಕಾಲೇಜ್ ಒಳಗ ಅಷ್ಟಾಗಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗದೇ ಇದ್ದಾಗ MCA ಮಾಡೋದು ಹೆಲ್ಪ್ ಆಗ್ತದ. ಇನ್ನೊಂದು ಆಪ್ಷನ್ ಅಂದ್ರ MBA. ಆದ್ರೆ ಇದು ಯಾರಿಗೆ ಸೂಟ್ ಆಗ್ತದಂದ್ರ ಯಾರಿಗೆ ಮ್ಯಾನೇಜ್ಮೆಂಟ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಕನ್ಸಲ್ಟಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್ ಅಥವಾ ಟೆಕ್ನಾಲಜಿ ಲೀಡರ್ಶಿಪ್ ಕಡೆ ಆಸಕ್ತಿ ಇರ್ತದನೋ ಅವರಿಗೆ ಮಾತ್ರ. ಯಾರಿಗೆ ಕೋಡಿಂಗ್ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಷ್ಟ ಇರ್ತದನೋ ಅವರು ಇಮಿಡಿಯೇಟ್ಲಿ ಮ್ಯಾನೇಜ್ಮೆಂಟ್ ಕಡೆ ಹೋಗೋದಕ್ಕಿಂತ ತಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಅನ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಜಾಸ್ತಿ ಬೆನಿಫಿಟ್ ಸಿಗ್ತದೆ.
ಇನ್ನು ಕೆಲವು ವಿದ್ಯಾರ್ಥಿಗಳು MSc ಕಂಪ್ಯೂಟರ್ ಸೈನ್ಸ್ ಅಥವಾ ವಿದೇಶ ಒಳಗ MS ಮಾಡೋದನ್ನ ಆರಿಸ್ಕೊಳ್ತಾರ. ವಿಶೇಷವಾಗಿ ರಿಸರ್ಚ್, ಸ್ಪೆಷಲೈಸ್ಡ್ ಟೆಕ್ನಾಲಜೀಸ್ ಅಥವಾ ಇಂಟರ್ನ್ಯಾಷನಲ್ ಕರಿಯರ್ಸ್ ಬಗ್ಗೆ ಆಸಕ್ತಿ ಇರೋರು ಆ ಕಡೆ ಹೋಗ್ತಾರ. BCA ಮುಗಿಸಿದವರು ವಿದೇಶದೊಳಗ ಕೆಲಸ ಮಾಡಬಹುದಾ ಅನ್ನೋದು ಒಂದು ಕಾಮನ್ ಪ್ರಶ್ನೆ. ಇದಕ್ಕ ಸಿಂಪಲ್ ಉತ್ತರ ಅಂದ್ರ ಹೌದು, ಮಾಡಬಹುದು. ನಿಮ್ಮ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಹೆಸರು ಏನದ ಅನ್ನೋಕ್ಕಿಂತ ಹೆಚ್ಚಾಗಿ ವಿದೇಶದ ಕಂಪನಿಗಳು ನಿಮ್ಮ ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಅನ್ನ ನೋಡ್ತಾವ. ಆದ್ರ ಹೈಯರ್ ಸ್ಟಡೀಸ್ ಅಥವಾ ರೆಲೆವೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರ ನಿಮ್ಮ ಅಪಾರ್ಚುನಿಟಿಗಳು ಇನ್ನೂ ಜಾಸ್ತಿ ಆಗ್ತಾವ. ಇನ್ನು ವಿದ್ಯಾರ್ಥಿಗಳು ಯಾವಾಗ್ಲೂ BCA, BTech ಮತ್ತು BSc ಕಂಪ್ಯೂಟರ್ ಸೈನ್ಸ್ ನಡುವೆ ಕಂಪೇರ್ ಮಾಡ್ತಾನೆ ಇರ್ತಾರ. BTech ಸಾಮಾನ್ಯವಾಗಿ ಒಂದು ಬ್ರಾಡ್ ಇಂಜಿನಿಯರಿಂಗ್ ಫೌಂಡೇಶನ್, ಸ್ಟ್ರಾಂಗ್ ಮ್ಯಾಥಮೆಟಿಕ್ಸ್ ಮತ್ತು ಬಹಳಷ್ಟು ಕಾಲೇಜ್ ಒಳಗ ದೊಡ್ಡ ಮಟ್ಟದ ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಕೋಸಿಸ್ಟಮ್ ಅನ್ನ ಒದಗಿಸಿಕೊಡ್ತದ. BSc ಕಂಪ್ಯೂಟರ್ ಸೈನ್ಸ್ ಹೆಚ್ಚಾಗಿ ಥಿಯರಾಟಿಕಲ್ ಮತ್ತು ಅಕಾಡೆಮಿಕ್ ಓರಿಯೆಂಟೆಡ್ ಆಗಿರ್ತದ. ಆದ್ರೆ ಇದರ ಅಸಲಿ ಸಿಲೆಬಸ್ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗ್ತದ. BCA ಅಪ್ಲಿಕೇಶನ್ ಫೋಕಸ್ಡ್ ಆಗ್ತದ ಮತ್ತು ವಿದ್ಯಾರ್ಥಿಗಳಿಗೆ ಬೇಗನೆ ಸಾಫ್ಟ್ವೇರ್ ಬಿಲ್ಡ್ ಮಾಡೋದನ್ನ ಕಲೀಲಿಕ್ಕೆ ಹೆಲ್ಪ್ ಮಾಡ್ತದ. ಯೂಟ್ಯೂಬ್ ಅಥವಾ ಆನ್ಲೈನ್ ಕೋರ್ಸಸ್ ಗಳನ್ನ ನೋಡಿ ದಿನಾಲೂ ಹೊಸ ಪ್ರಾಜೆಕ್ಟ್ ಬಿಲ್ಡ್ ಮಾಡುವ ಒಬ್ಬ ಆಕ್ಟಿವ್ BCA ಸ್ಟೂಡೆಂಟ್ ಒಬ್ಬ ಎವರೇಜ್ BTech ಸ್ಟೂಡೆಂಟ್ ಗಿಂತ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು. ಡಿಗ್ರಿ ಅನ್ನೋದು ನಿಮ್ಗೆ ಮೊದಲೇ ಬಾಗ್ಲನ್ನ ಮಾತ್ರ ಓಪನ್ ಮಾಡ್ಕೊಡ್ತದ, ಆದ್ರೆ ಆಮೇಲೆ ಎಷ್ಟು ಬಾಗಿಲುಗಳು ಓಪನ್ ಆಗ್ಬೇಕು ಅನ್ನೋದನ್ನ ನಿಮ್ಮ ಸ್ಕಿಲ್ಸ್ ಗಳು ನಿರ್ಧಾರ ಮಾಡ್ತಾವ. ಇನ್ನೊಂದು ಪ್ರಶ್ನೆ ಬರ್ತದ, ಮುಂದಿನ ದಿನದೊಳಗ AI BCA ಗ್ರಾಜುಯೇಟ್ಸ್ ಅನ್ನ ರಿಪ್ಲೇಸ್ ಮಾಡ್ತದ ಅಂತ. ಈ ಮೊದ್ಲ ಹೇಳ್ದಂಗ AI ಖಂಡಿತವಾಗ್ಲೂ ದಿನಾಲು ಮಾಡೋ ರಿಪಿಟೇಟಿವ್ ಕೋಡಿಂಗ್ ಮತ್ತು ಮಾಮೂಲಿ ಡೆವಲಪ್ಮೆಂಟ್ ಕೆಲಸಗಳನ್ನ ಆಟೋಮೇಟ್ ಮಾಡ್ತದ. ಆದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂದ್ರೆ ಬರೀ ಕೋಡ್ ಬರೆಯೋದು ಮಾತ್ರ ಅಲ್ಲ. ಕಸ್ಟಮರ್ ರಿಕ್ವೈರ್ಮೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋರು, ಸಿಸ್ಟಮ್ ಡಿಸೈನ್ ಮಾಡೋರು, ಸಾಫ್ಟ್ವೇರ್ ಟೆಸ್ಟ್ ಮಾಡೋರು, ಸೆಕ್ಯೂರಿಟಿ ಇಂಪ್ರೂವ್ ಮಾಡೋರು, ಡೇಟಾ ಅನಲೈಸ್ ಮಾಡೋರು ಮತ್ತು ರಿಯಲ್ ಬಿಸ್ನೆಸ್ ಒಳಗ ಟೆಕ್ನಾಲಜಿ ವರ್ಕ್ ಆಗೋ ತರ ನೋಡ್ಕೊಳ್ಳೋ ಜನರ ಅಗತ್ಯ ಕಂಪನಿಗಳಿಗೆ ಇವತ್ತಿಗೂ ಅದ. ಗ್ರಾಜುಯೇಷನ್ ಆದ್ಮೇಲೆ ನಾನು ಓದೋದು ಮುಗಿಯಿತು ಅಂತ ಯಾರು ಕಲಿಯೋದನ್ನ ನಿಲ್ಲಿಸ್ತಾರೋ ಅಂತ ಪ್ರೊಫೆಷನಲ್ಸ್ ಗೆ ಜಾಸ್ತಿ ರಿಸ್ಕ್ ಇರ್ತದ. ಯಾರು ತಮ್ಮ ಇಡೀ ಕರಿಯರ್ ಒಳಗ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇರ್ತಾರೋ ಅವರು ಲೈಫ್ ಒಳಗ ಈಸಿಯಾಗಿ ಸಕ್ಸಸ್ ಆಗ್ತಾರ. ಈಗ ಸ್ಯಾಲರಿ ಬಗ್ಗೆ ಮಾತಾಡೋಣ, ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳೋ ಮೊದಲೇ ಪ್ರಶ್ನೆನ ಇದು. ಒಬ್ಬ ನಾರ್ಮಲ್ BCA ಗ್ರಾಜುಯೇಟ್ ಯಾವ್ದಾದ್ರು IT ಸರ್ವಿಸಸ್ ಕಂಪನಿ ಸೇರಿದ್ರೆ ವರ್ಷಕ್ಕೆ ಸುಮಾರು 3-5 ಲಕ್ಷ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದ ಯಾವ ವಿದ್ಯಾರ್ಥಿಗಳಿಗೆ ಸ್ಟ್ರಾಂಗ್ ಕೋಡಿಂಗ್ ಸ್ಕಿಲ್ಸ್, ಒಳ್ಳೆ ಇಂಟರ್ನ್ಶಿಪ್ ಪ್ರಾಜೆಕ್ಟ್ಸ್ ಇರ್ತದನೋ ಮತ್ತು ಆಫ್ ಕ್ಯಾಂಪಸ್ ಆಫರ್ಸ್ ಪಡಿತಾರೋ ಅವರು ವರ್ಷಕ್ಕೆ 6-10 ಲಕ್ಷ ರೂಪಾಯಿವರೆಗೂ ಗಳಿಸಿ ತಮ್ಮ ಜರ್ನಿನ ಶುರು ಮಾಡಬಹುದು. ಇನ್ನು ತುಂಬಾ ಎಕ್ಸ್ಪರ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಟಾಪ್ ಪ್ರಾಡಕ್ಟ್ ಕಂಪನಿ ಅಥವಾ ಸ್ಟಾರ್ಟ್ಅಪ್ ಗಳಿಗೆ ಸೇರಿದ್ರೆ ವರ್ಷಕ್ಕೆ 10-15 ಲಕ್ಷ ರೂಪಾಯಿ ತನಕನೂ ಸ್ಯಾಲರಿ ಪಡಿಬಹುದು. BCA ಗ್ರಾಜುಯೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಹೈರ್ ಮಾಡೋ ಕಂಪನಿಗಳು ಅಂದ್ರ TCS, ಇನ್ಫೋಸಿಸ್, ವಿಪ್ರೋ, ಕಾಗ್ನಿಸೆಂಟ್, ಎಕ್ಸೆಂಚರ್, ಕ್ಯಾಪ್ಜೆಮಿನಿ, CL ಟೆಕ್, ಟೆಕ್ ಮಹೀಂದ್ರಾ, LTI ಮಂಟ್ರಿ, ಎಂಫಸಿಸ್, ಎಕ್ಸಾವೇರ್, ಝೋಹೋ, ಫ್ರೆಶ್ ವರ್ಕ್ಸ್ ಮತ್ತು ಬ್ರೌಸರ್ ಸ್ಟಾಕ್ ನಂತ ಹಲವಾರು ಸ್ಟಾರ್ಟ್ಅಪ್ಗಳು. BCA ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳವ, ಮಿತ್ಸ್. ಅವನ್ನ ಕ್ಲಿಯರ್ ಮಾಡೋದು ತುಂಬಾನೇ ಮುಖ್ಯ. ಮೊದಲೇ ತಪ್ಪು ಕಲ್ಪನೆ ಏನಂದ್ರ ಬರೀ BTech ಸ್ಟೂಡೆಂಟ್ಸ್ ಗೆ ಮಾತ್ರ ಹೈ ಪೇಯಿಂಗ್ ಸಾಫ್ಟ್ವೇರ್ ಜಾಬ್ ಸಿಗ್ತದ ಅಂತ. ಆದ್ರ ಅಸಲಿ ವಿಷಯ ಏನಂದ್ರ ಇವತ್ತು ಸಾವಿರಾರು ಸಕ್ಸಸ್ಫುಲ್ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ತಮ್ಮ ಜರ್ನಿನ BCA ಇಂದಲೇ ಶುರು ಮಾಡಿ ದಿನಾಲು ಹೊಸ ಹೊಸ ವಿಷಯಗಳನ್ನ ಕಲಿತು ದೊಡ್ಡ ಮಟ್ಟಕ್ಕೆ ಬೆಳೆದಾರ. ಎರಡನೇ ತಪ್ಪು ಕಲ್ಪನೆ, BCA ಡಿಗ್ರಿ ಮುಗಿಸಿದ ತಕ್ಷಣನ ನೀವು ಇಂಡಸ್ಟ್ರಿಗೆ ರೆಡಿ ಆಗ್ಬಿಡ್ತೀರಾ ಅಂತ. ಆದ್ರೆ ಖರೆ ಹೇಳ್ಬೇಕಂದ್ರ ಸಾಫ್ಟ್ವೇರ್ ಅನ್ನೋದು ನಿಮ್ಮ ಇಡೀ ಕರಿಯರ್ ಉದ್ದಕ್ಕೂ ಕಲಿಕೆ ಮುಂದುವರಿಯುವಂತ ಒಂದು ವಿಶಿಷ್ಟ ಕ್ಷೇತ್ರ. ಹಿಂಗಾಗಿ ನೀವು ರೆಡಿಯಾಗಿ ಸಾಫ್ಟ್ವೇರ್ ಇಂಡಸ್ಟ್ರಿ ಜಾಯ್ನ್ ಆದ್ರೂ ನೀವು ಕಂಟಿನ್ಯೂಸ್ ಆಗಿ ಕಲ್ತ್ಕೋತಾ ಇರಬೇಕಾಗ್ತದ. ಮೂರನೇ ತಪ್ಪು ಕಲ್ಪನೆ ಏನಂದ್ರ ಬರೀ ಸರ್ಟಿಫಿಕೇಟ್ ಗಳನ್ನ ಕಲೆಕ್ಟ್ ಮಾಡಿದ್ರೆ ಪ್ಲೇಸ್ಮೆಂಟ್ ಗ್ಯಾರಂಟಿ ಸಿಗ್ತದ ಅಂತ. ಕಂಪನಿಗಳು ಯಾವ್ದೋ ಪ್ರಾಜೆಕ್ಟ್ ಇಲ್ದ ಬರೀ ಸರ್ಟಿಫಿಕೇಟ್ ಗಳ ಉದ್ದನೇ ಲಿಸ್ಟ್ ನೋಡೋಕ್ಕಿಂತ ನೀವು ಮಾಡ್ತಿರೋ ಪ್ರಾಕ್ಟಿಕಲ್ ಕೆಲಸದ ಪ್ರೂಫ್ ಅನ್ನ ಜಾಸ್ತಿ ಇಷ್ಟಪಡ್ತಾರ. ನಿಮ್ಮ BCA ಡಿಗ್ರಿ ಜೊತೆಗೆ ಇಂಡಸ್ಟ್ರಿ ಒಳಗ ಮಾನ್ಯತೆ ಪಡೆದಿರೋ 1 ಅಥವಾ 2 ಸರ್ಟಿಫಿಕೇಟ್ ಗಳನ್ನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಯಾಕಂದ್ರೆ ನೀವು ರಿಯಲ್ ಪ್ರಾಜೆಕ್ಟ್ ಮಾಡಿದಾಗ ಇವು ನಿಮ್ಮ ಪ್ರೊಫೈಲ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾವ. ಇದಕ್ಕೆ ಒಳ್ಳೆ ಆಪ್ಷನ್ಸ್ ಗಳಂದ್ರ AWS ಕ್ಲೌಡ್ ಪ್ರಾಕ್ಟಿಷನರ್, ಮೈಕ್ರೋಸಾಫ್ಟ್ ಅಜೂರ್ ಫಂಡಮೆಂಟಲ್ಸ್, ಗೂಗಲ್ ಕ್ಲೌಡ್ ಡಿಜಿಟಲ್ ಲೀಡರ್, ನೆಟ್ವರ್ಕಿಂಗ್ ಗೆ ಸಿಸ್ಕೋ CCNA, ಜಾವಾ ಡೆವಲಪರ್ಸ್ ಆಗ್ಬೇಕು ಅಂತಂದ್ರ ಒರಾಕಲ್ ಜಾವಾ ಸರ್ಟಿಫಿಕೇಶನ್, ಮತ್ತೆ ನಿಮ್ಗೆ ಸೈಬರ್ ಸೆಕ್ಯೂರಿಟಿ ಒಳಗೆ ಇಂಟ್ರೆಸ್ಟ್ ಇತ್ತಂತಂದ್ರ CompTIA ಸೆಕ್ಯೂರಿಟಿ ಪ್ಲಸ್. ನೆನಪಿಟ್ಕೊಳ್ರಿ, ಯಾವ್ದೋ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ದನ ಬರೀ 5-6 ಸರ್ಟಿಫಿಕೇಟ್ ಗಳನ್ನ ಮಾತ್ರ ಕಲೆಕ್ಟ್ ಮಾಡೋಕ್ಕಿಂತ ಪ್ರಾಕ್ಟಿಕಲ್ ಆಗಿ ಯೂಸ್ ಆಗೋ ಯಾವ್ದೋ ಒಂದು ಒಳ್ಳೆ ಸರ್ಟಿಫಿಕೇಶನ್ ಮಾಡೋದು ಯಾವಾಗ್ಲೂ ಉತ್ತಮ. ಈಗ ನೀವು BCA ಮಾಡ್ಬೇಕು ಅನ್ಕೊಂಡಿದೀರಿ ಅಂತಂದ್ರ ಯಾವ್ದೋ ಒಂದು ಕಾಲೇಜ್ ಫೈನಲ್ ಮಾಡೋಕ್ಕಿಂತ ಮುಂಚೆ ಬಹಳಷ್ಟು ಜನ ಇಗ್ನೋರ್ ಮಾಡೋ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ರಿ. ಈ ಕಾಲೇಜ್ ನ ಸಿಲೆಬಸ್ ಅನ್ನ ರೀಸೆಂಟ್ ಆಗಿ ಯಾವಾಗ ಅಪ್ಡೇಟ್ ಮಾಡ್ಯಾರ? ಇಲ್ಲಿ ಇಂಟರ್ನ್ಶಿಪ್ ಮಾಡೋದು ಕಂಪಲ್ಸರಿ ಅದನ? ಕಾಲೇಜ್ ಒಳಗ ಆಕ್ಟಿವ್ ಆಗಿರೋ ಕೋಡಿಂಗ್ ಕ್ಲಬ್ಸ್ ಅಥವಾ ಹ್ಯಾಕಥಾನ್ಸ್ ನಡೀತಾನೆ ಇರ್ತಾವ? ವಿದ್ಯಾರ್ಥಿಗಳು ಗ್ರಾಜುಯೇಷನ್ ಮುಗಿಸೋಕ್ಕಿಂತ ಮುಂಚೆ ರಿಯಲ್ ಪ್ರಾಜೆಕ್ಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾರ?
ಬರೀ ಹೈಯೆಸ್ಟ್ ಪ್ಯಾಕೇಜ್ ಮಾತ್ರ ಅಲ್ಲ, ಇಲ್ಲಿನ ಮೀಡಿಯನ್ ಅಂದ್ರೆ ಎವರೇಜ್ ಪ್ಲೇಸ್ಮೆಂಟ್ ಸ್ಯಾಲರಿ ಎಷ್ಟದ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಜಾಬ್ಸ್ ಬದಲು ಅಸಲಿ ಸಾಫ್ಟ್ವೇರ್ ರೋಲ್ ಸಿಗ್ತಾವ, ಇವೆಲ್ಲ ಪ್ರಶ್ನೆಗಳನ್ನ ನೀವು ಕೇಳಿದ್ರ ಅದಕ್ಕೆ ಸಿಗೋ ಉತ್ತರ ಆ ಕಾಲೇಜಿನ ಅಡ್ವರ್ಟೈಸ್ಮೆಂಟ್ ಗಿಂತ ಜಾಸ್ತಿ ಅದರ ಅಸಲಿಯತ್ತನ್ನ ನಿಮಗ ತಿಳಿಸ್ಕೊಡ್ತಾವ. ನೀವು ಈ ಪ್ರಶ್ನೆಗಳನ್ನ ಕೇಳದ ಯಾವ್ದೋ ಒಂದು ಕಾಲೇಜ್ ಒಳಗ BCA ಮಾಡಿದ್ರ 3 ವರ್ಷ ಆದ್ಮೇಲೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಕೂಡ ದೇಶಾದ್ಯಂತ ಇರೋ ಬೇರೆ ಸಾವಿರಾರು BCA ಗ್ರಾಜುಯೇಟ್ ಸರ್ಟಿಫಿಕೇಟ್ ತರಾನ ಇರ್ತದ. ಆದ್ರೆ ನಿಮ್ಮನ್ನ ಅವರೆಲ್ಲರಿಗಿಂತ ಡಿಫ್ರೆಂಟ್ ಆಗಿ ಮಾಡೋದು ನೀವು ಬಿಲ್ಡ್ ಮಾಡ್ತಿರೋ ಪೋರ್ಟ್ಫೋಲಿಯೋ, ನೀವು ಮುಗಿಸಿರೋ ಇಂಟರ್ನ್ಶಿಪ್, ನೀವು ಸಾಲ್ವ್ ಮಾಡ್ತಿರೋ ಪ್ರಾಬ್ಲಮ್ಗಳು, ಮತ್ತ ಕಾಲೇಜ್ ಮುಗಿದ ಮೇಲೂ ನೀವು ತೋರಿಸೋ ಕಲಿಯುವ ಆಸಕ್ತಿ, ಅದು ಮಾತ್ರ. ಯಾಕಂದ್ರೆ ಇವತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿ ಒಳಗ ಆ ಸರ್ಟಿಫಿಕೇಟ್ ಮೇಲಿರೋ ಹೆಸರಿಗಿಂತ ಈ ಒಂದು ವ್ಯತ್ಯಾಸ ತುಂಬಾನೇ ಮ್ಯಾಟರ್ ಆಗ್ತದ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂತಹ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.